ಇದೇ ವರ್ಷ ಅಂದರೆ 2026 ಮಾರ್ಚ್ 19ಕ್ಕೆ ಕನ್ನಡದ ಟಾಕ್ಸಿಕ್ ಸಿನಿಮಾ ಹಾಗೂ ಹಿಂದಿಯ ದುರಂಧರ್ 2 ಸಿನಿಮಾ ಮಧ್ಯೆ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಕ್ಲಾಶ್ ಏರ್ಪಡುತ್ತೆ ಅನ್ನುವಂತಹ ವದಂತಿ ಈಗ ವ್ಯಕ್ತವಾಗ್ತಾ ಇದೆ. ದುರಂಧರ್ ಸಿನಿಮಾ ಈಗಾಗಲೇ ತನ್ನನ್ನು ತಾನು ಸಾಬೀತು ಮಾಡಿಕೊಂಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಈ ದುರಂಧರ್ ಸಿನಿಮಾ ಕೋಟಿ ಕೋಟಿ ರೂಪಾಯಿಗಳನ್ನು ತನ್ನ ಹತ್ರಕ್ಕೆ ಬಾಚಿಕೊಂಡಿದೆ. ಹೀಗಾಗಿ ದುರಂಧರ್ 2 ಸಿನಿಮಾದ ಮೇಲೆ ಬಹುದೊಡ್ಡ ನಿರೀಕ್ಷೆ ಅನ್ನುವಂಥದ್ದು ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಕನ್ನಡದ ಸಿನಿಮಾ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ, ಈ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ನಿರೀಕ್ಷೆಯನ್ನು ಕಡಿಮೆ ಪ್ರಮಾಣದಲ್ಲಿಲ್ಲ. ಈ ಸಿನಿಮಾ ಕೂಡ ದೊಡ್ಡ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಯಶ್ ಅವರ ಅಭಿನಯ, ಆ ಟೀಸರ್ನಲ್ಲಿ ಬಂದಂತಹ ಕೆಲ ಸೀನ್ಗಳು ಇವೆಲ್ಲವೂ ಕೂಡ ಒಂದು ಕ್ಯೂರಾಸಿಟಿಯನ್ನು ಸಿನಿಮಾ ಪ್ರಿಯರಿಗೆ ಮೂಡಿಸಿದೆ. ಈ ಎಲ್ಲ ಕಾರಣಗಳಿಂದಲೂ ಕೂಡ ಎರಡೂ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ, ಹಿಟ್ ಆಗುತ್ತೆ ಅನ್ನುವಂತಹ ಕುತೂಹಲ ಈಗ ಜನರಲ್ಲಿ ವ್ಯಕ್ತವಾಗಿದೆ. ಈಗ ಟಾಕ್ಸಿಕ್ ಚಿತ್ರಕ್ಕೆ ಸೆಡ್ಡು ಹೊಡೆಯಲು ದುರಂಧರ್ ಚಿತ್ರತಂಡ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ದುರಂಧರ್ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿದ್ದು ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ. ಆದರೆ ಈಗ ಹಿಂದಿ ಭಾಷೆ ಅರ್ಥ ಆಗದೇ ಇದ್ದವರು ಕೂಡ ಏನೋ ಇದೆ ಅನ್ನುವಂತಹ ಕಾರಣದಿಂದ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ದಾರೆ. ಇನ್ನೂ ಕೆಲವರು ಹಿಂದಿ ಬರೋದಿಲ್ಲ ಅಂತ ಆ ಸಿನಿಮಾ ನೋಡದೇ ಕೂಡ ಇರಬಹುದು. ಈ ಪ್ರೇಕ್ಷಕರನ್ನು ಸೆಳೆಯಲು OTTಯಲ್ಲಿ ಹಿಂದಿ, ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ದುರಂಧರ್ ಸಿನಿಮಾವನ್ನು ಪ್ರಸಾರ ಮಾಡಲಾಗಿತ್ತು. ಆದರೆ ಕನ್ನಡ ವರ್ಷನ್ ಮಾತ್ರ ಇಲ್ಲದೆ ಇರೋದಕ್ಕೆ ಕೊಂಚ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಈ ತಪ್ಪನ್ನು ದುರಂಧರ್ ಚಿತ್ರತಂಡ ತಿದ್ದುಕೊಂಡಿದೆ. ನಿರ್ದೇಶಕ ಆದಿತ್ಯದಾರ್ ಹೊಸ ಒಂದು ಪ್ರಯತ್ನಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕನ್ನಡದಲ್ಲಿ ದೊಡ್ಡ ಮಾರುಕಟ್ಟೆಯನ್ನು ಪಡೆದುಕೊಳ್ಳೋದು ಫಿಕ್ಸ್. ಇದರ ಜೊತೆಗೆ ಪರಭಾಷೆಯಲ್ಲೂ ಕೂಡ ಈ ಸಿನಿಮಾಕ್ಕೆ ಸಾಕಷ್ಟು ಕ್ರೇಜ್ ಅನ್ನುವಂಥದ್ದು ಉಂಟಾಗಿದೆ. ಇದು ಎಲ್ಲ ರೀತಿಯಿಂದಲೂ ಕೂಡ ದುರಂಧರ್ ಚಿತ್ರಕ್ಕೆ ತೊಂದರೆಯನ್ನು ತಂದಿಡಬಹುದು. ಈಗ ದುರಂಧರ್ 2 ಚಿತ್ರವನ್ನು ಕನ್ನಡದಲ್ಲಿಯೂ ಕೂಡ ರಿಲೀಸ್ ಮಾಡೋದಾಗಿ ನಿರ್ದೇಶಕ ಆದಿತ್ಯದಾರ್ ತಿಳಿಸಿದ್ದಾರೆ. ಟಾಕ್ಸಿಕ್ ಚಿತ್ರಕ್ಕೆ ಸೆಡ್ಡು ಹೊಡೆದು ಈ ಚಿತ್ರ ಮಾರುಕಟ್ಟೆಯನ್ನು ಕನ್ನಡಕ್ಕೂ ವಿಸ್ತರಿಸುವಂತಹ ಆಲೋಚನೆ ಅವರದ್ದಾಗಿದ್ದು, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪೋಸ್ಟರ್ ಒಂದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ದುರಂಧರ್ ಚಿತ್ರದ ನಿರ್ದೇಶಕ ಆದಿತ್ಯದಾರ್. ಟಾಕ್ಸಿಕ್ ಸಿನಿಮಾದ ಟೀಸರ್ ಸೃಷ್ಟಿಸಿದಂತಹ ಸಂಚಲನ ತುಂಬಾನೇ ದೊಡ್ಡದು. ಈ ಚಿತ್ರದ ಟೀಸರ್ ಸಾಕಷ್ಟು ಸದ್ದು ಮಾಡಿದೆ. ಈಗ ದುರಂಧರ್ 2 ಟೀಸರ್ ಯಾವ ರೀತಿಯಲ್ಲಿ ಗಮನ ಸೆಳೆಯುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಫಿಲ್ಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.